ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ತಡರಾತ್ರಿ ಐಟಿ ಅಧಿಕಾರಿಗಳು ಭರ್ಜರಿ ರೇಡ್ ಮಾಡಿದ್ದಾರೆ. ಆಭೂಷಣ್ ಜ್ಯುವೆಲರಿ ಮಾಲೀಕನ ಮನೆಯಲ್ಲಿ ತೀವ್ರ ಶೋಧವನ್ನ ನಡೆಸಲಾಗ್ತಿದೆ. ಜಯನಗರದ 2ನೇ ಬ್ಲಾಕ್ನ 7ನೇ ರಸ್ತೆಯಲ್ಲಿ ಇರುವಂತಹ ಅವರ ಅಪಾರ್ಟ್ಮೆಂಟ್ನಲ್ಲಿ 6ಕ್ಕೂ ಹೆಚ್ಚು ಇನೋವಾ ಕಾರ್ನಲ್ಲಿ ಬಂದಂತಹ ಅಧಿಕಾರಿಗಳು ತಪಾಸಣೆ ನಡೆಸ್ತಾ ಇದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಈ ಒಂದು ದಾಳಿ ನಡೆದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿದೆ. ಆಭರಣದ ಅಂಗಡಿಯನ್ನ ಸಹ ಐಟಿ ಅಧಿಕಾರಿಗಳು ಜಾಲಾಡ್ತಿದ್ದಾರೆ. ಅವು ಚಿನ್ನದ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ತಡರಾತ್ರಿ ನಡೀತಾ ಇರುವಂತಹ ಒಂದು ಬೃಹತ್ ಐಟಿ ರೇಡ್ ಹೇಳಬೇಕು ಅಂತಂದ್ರೆ 2-3 ದಿನಗಳಿಂದ ಕೂಡ ಈ ಒಂದು ರೇಡ್ ನಡೀತಿದೆ. ಒಂದು ಕಾರಲ್ಲಿ ಬಂದು ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ರು. ಆದ್ರೆ ಇವತ್ತು ಸುಮಾರು 6ಕ್ಕೂ ಹೆಚ್ಚು ಇನೋವಾ ಕಾರ್ಗಳಲ್ಲಿ ಅಧಿಕಾರಿಗಳು ಬಂದು ಆಭೂಷಣ್ ಜ್ಯುವೆಲರಿ ಮಾಲೀಕನ ಮನೆಯಲ್ಲಿ ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ. ಮನೆ ಜೊತೆಗೆ ಶೋರೂಮ್ನಲ್ಲೂ ಕೂಡ ಅಧಿಕಾರಿಗಳು, ನೀವು ನೋಡ್ತಿರ್ಬೋದು ವಿಜುವಲ್ಸ್ನಲ್ಲಿ, ಯಾವ ರೀತಿಯ ಶಟರ್ ಅನ್ನ ಓಪನ್ ಮಾಡಿಸಿ ಅಧಿಕಾರಿಗಳು ಅಲ್ಲೂ ಕೂಡ ಅವರ ರೇಡ್ ಅನ್ನ ನಡೆಸಿದ್ದಾರೆ, ದಾಖಲೆಗಳನ್ನ ಪರಿಶೀಲಿಸಿದ್ದಾರೆ. ಇನ್ನೊಂದು ಕಡೆ ಅವರ ಒಂದು ಮನೆ ಏನಿದೆ ಅದರ ಒಂದು ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀರಿ. 15/2 ಮಂಗಲಂ ಅಂತ ಏನು ಒಂದು ಮನೆ ನೋಡ್ತಿದ್ದೀರಿ, ಅದು ಆಭೂಷಣ್ ಜ್ಯುವೆಲರಿ ಮಾಲೀಕನ ಮನೆ ಆಗಿದೆ. ಕಳೆದ 2 ದಿನಗಳಿಂದ ರೇಡ್ ನಡೀತಾ ಇತ್ತು. ಆದರೆ ಒಂದೊಂದೇ ಕಾರ್ನಲ್ಲಿ ಬಂದು ಅಧಿಕಾರಿಗಳು ರೇಡನ್ನು ಮಾಡ್ತಿದ್ರು. ಆದರೆ ಇವತ್ತು 6ಕ್ಕೂ ಹೆಚ್ಚು ಇನೋವಾ ಕಾರ್ನಲ್ಲಿ ಅಧಿಕಾರಿಗಳು ಬಂದಿದ್ದಾರೆ ಹಾಗೂ 30ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಒಂದು ಐಟಿ ರೇಡ್ಗೆ ಸಂಬಂಧಪಟ್ಟಂತೆ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಇದು ನ್ಯೂಸ್ ಫಸ್ಟ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರೋದು. ಈ ಒಂದು ಸುದ್ದಿನ ನೀವು ನ್ಯೂಸ್ ಫಸ್ಟ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಎರಡೂ ಕಡೆ ಅಧಿಕಾರಿಗಳು ಅಂದರೆ ಮನೆಯಲ್ಲಿ ಹಾಗೂ ಶೋರೂಮ್ನಲ್ಲಿ ಎರಡೂ ಕೂಡ ಅಧಿಕಾರಿಗಳು ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ಲೈವ್ ಆಗಿ ಕನೆಕ್ಟೆಡ್ ಆಗಿದ್ದಾರೆ. ಪ್ರಜ್ವಲ್, ಮೊದಲನೇ ದಿನ 2ನೇ ದಿನ ಒಂದೊಂದೇ ಕಾರ್ ಆಯಿತು, ಆದರೆ 3ನೇ ದಿನ 6ಕ್ಕೂ ಹೆಚ್ಚು ಕಾರ್ಗಳಾಯಿತು. ಹಾಗಾದ್ರೆ ಎಂಥ ಒಂದು ಮೇಜರ್ ರೇಡ್ ಇರಬಹುದು, ಜೊತೆಗೆ ಮೇಜರ್ ರೇಡ್ ಆಗ್ಲಿಕ್ಕೆ ಏನ್ ಕಾರಣ ಅಂತ? ರಾಹುಲ್, ಈಗಾಗಲೇ ಐಟಿ ಅಧಿಕಾರಿಗಳು ಈ ಒಂದು ಆಭೂಷಣ್ ಜ್ಯುವೆಲರ್ಸ್ನ ಮಾಲೀಕರ ಮನೆ ಹಾಗೆ ಆಭೂಷಣ್ ಜ್ಯುವೆಲರ್ಸ್ ಏನಿದೆ ಅದರ ಮೇಲೂ ಕೂಡ ಈಗಾಗಲೇ ದಾಳಿ ಮಾಡಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು ನೀವು ಇಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಈ ಒಂದು ಆಭೂಷಣ್ ಜ್ಯುವೆಲರ್ಸ್ ಏನಿದೆ ಇಲ್ಲಿ ಐಟಿ ಅಧಿಕಾರಿಗಳ ತಂಡ ಮಂಗಳವಾರದಿಂದಲೂ ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಯಾವಾಗಲೂ ಕೂಡ ದಾಳಿ ಮಾಡುವಂಥದ್ದು ಒಂದು ಆದಾಯ ತೆರಿಗೆಯನ್ನು ಸರಿಯಾಗಿ ಕಟ್ಟದೇ ಇರುವಂತಹ ವೇಳೆಯಲ್ಲಿ, ಅದೇ ರೀತಿಯಲ್ಲಿ ಅವರ ಇನ್ಕಮ್ ಸೋರ್ಸ್ ಏನಿರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ತೋರಿಸದೇ ಇರುವಂತಹ ಸಂದರ್ಭದಲ್ಲಿ ದಾಳಿ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ನಿರಂತರವಾಗಿ ಐಟಿ ಅಧಿಕಾರಿಗಳು ಈಗಾಗಲೇ ದಾಳಿ ಮಾಡಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಇಲ್ಲಿನ ಒಂದು ಲೆಕ್ಕಾಚಾರಗಳಾಗಿರ್ಬೋದು, ಅಂದ್ರೆ ಆಭರಣ ಈ ಒಂದು ಜ್ಯುವೆಲರ್ಸ್ ಏನಿರುತ್ತೆ ಈ ಒಂದು ಜ್ಯುವೆಲರಿಗಳ ಲೆಕ್ಕಾಚಾರಗಳಾಗಿರ್ಬೋದು ಅವೆಲ್ಲವೂ ಕೂಡ ತಪ್ಪಾದಂತಹ ಸಂದರ್ಭದಲ್ಲಿ ದಾಳಿಯನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಅವರು ಸರಿಯಾದಂತಹ ಲೆಕ್ಕವನ್ನು ಕೊಡದೇ ಇದ್ದಂತಹ ಸಂದರ್ಭದಲ್ಲೂ ಕೂಡ ದಾಳಿ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಇದೇ ರೀತಿಯಲ್ಲಿ ಆಭೂಷಣ್ ಜ್ಯುವೆಲರ್ಸ್ ಮೇಲೂ ಈಗ ದಾಳಿ ಆಗಿರುವಂಥದ್ದು. ಅಂದ್ರೆ ಇಲ್ಲಿ ಕೆದಕದಷ್ಟು ಸಾಕಷ್ಟು ಅವ್ಯವಹಾರಗಳು ಪತ್ತೆ ಆಗ್ತಾ ಇದೆ ಅನ್ನುವಂಥದ್ದು ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಐಟಿ ಅಧಿಕಾರಿಗಳು ನಿರಂತರವಾಗಿ ಶೋಧ ಕಾರ್ಯವನ್ನು ಮಾಡ್ತಾನೆ ಇದ್ದಾರೆ. ಶೋಧ ಕಾರ್ಯವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಇಲ್ಲಿ ಬಗೆದಷ್ಟು ಕೂಡ ಅಕ್ರಮಗಳು ಹಾಗಾದ್ರೆ ಬಯಲಾಗ್ತಾ ಇದೆ ಅನ್ನುವಂಥದ್ದು ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋದ್ರೆ ಈ ರೀತಿಯ ಪ್ರಕರಣಗಳು ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಯಾವಾಗಲೂ ಕೂಡ ಜ್ಯುವೆಲರಿ ಶಾಪ್ನಿಂದ ಸಾಕಷ್ಟು ಅವ್ಯವಹಾರಗಳು ನಡೆಯುತ್ತೆ ಅನ್ನುವಂಥದ್ದು ಅದು ಮೊದಲಿಂದನೂ ಕೂಡ ಕೇಳಿ ಬರ್ತಾ ಇರುವಂತಹ ಮಾತುಗಳು. ಅದೇ ರೀತಿಯಲ್ಲಿ ಹವಾಲಾ ದಂಧೆ ವಿಚಾರದಲ್ಲೂ ಕೂಡ ಸಾಕಷ್ಟು ಜ್ಯುವೆಲರಿಗಳು ಭಾಗಿಯಾಗ್ತಿದ್ದಾವೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಇಲ್ಲಿನ ಒಂದು ವ್ಯವಹಾರಗಳೇನಿರ್ತವೆ ಯಾವುದು ಕೂಡ ಸರಿಯಾದ ರೀತಿಯಲ್ಲಿ ಆಗ್ತಾ ಇರೋದಿಲ್ಲ. ಅದೇ ರೀತಿಯಲ್ಲಿ ಇವರು ಯಾವುದೇ ಬಿಲ್ ಅನ್ನು ಕೂಡ ಮೇಂಟೈನ್ ಮಾಡ್ತಾ ಇರೋದಿಲ್ಲ. ಈ ಸಂದರ್ಭದಲ್ಲಿ ಮಾತ್ರ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡೋದಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಇದರ ಬಗ್ಗೆ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡಿರ್ತಾರೆ. ಅಷ್ಟೇ ಅಲ್ಲದೆ ಎಲ್ಲಾ ರೀತಿಯಲ್ಲೂ ಕೂಡ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡಿ ಅನಂತರದಲ್ಲಿ ದಾಳಿ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ನಾವಿಲ್ಲಿ ಗಮನಿಸ್ತಾ ಹೋದ್ರೆ ಈ ರೀತಿಯ ಒಂದು ದಾಳಿ ಆದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಮೊದಲಿಗೆ ಲೆಕ್ಕಪತ್ರಗಳ ಒಂದು ಪರಿಶೀಲನೆ ನಡೆಸ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ಇವರು ಆಭರಣವನ್ನ ಕೊಂಡುಕೊಂಡಿದ್ದಕ್ಕೆ ಹಾಗೆ ಮಾರಾಟ ಮಾಡಿದ ಪ್ರತಿಯೊಂದು ಬಿಲ್ ಅನ್ನು ಕೂಡ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯಲ್ಲಿ ಬಿಲ್ ಅನ್ನು ಮೇಂಟೈನ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯವಾಗ್ತಾ ಹೋಗುತ್ತೆ. ಯಾವಾಗ ಮಾಲೀಕರು ಸರಿಯಾದ ರೀತಿಯಲ್ಲಿ ಬಿಲ್ ಅನ್ನು ಮೇಂಟೈನ್ ಮಾಡಿರೋದಿಲ್ಲ ಆ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಅದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಲೆಕ್ಕವನ್ನು ಕೇಳ್ತಾರೆ. ಹಾಗೆ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀವು ಆಭರಣವನ್ನು ಇಟ್ಟಿದ್ದೀರಾ, ಎಷ್ಟು ಪ್ರಮಾಣದಲ್ಲಿ ಸೇಲ್ ಮಾಡಿದ್ದೀರಾ, ನೀವು ಆಭರಣವನ್ನು ಎಲ್ಲಿಂದ ಖರೀದಿ ಮಾಡಿದ್ದು, ಅವೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಈಗಾಗಲೇ ಐಟಿ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂಥದ್ದು. ಹಾಗಾದ್ರೆ ಇಲ್ಲಿ ಮಾಲೀಕನ ಒಂದು ವಿಚಾರವನ್ನು ಗಮನಿಸ್ತಾ ಹೋದ್ರೆ ಇವರು ಹಾಗಾದ್ರೆ ಯಾವ ಪ್ರಮಾಣದಲ್ಲಿ ಇಲ್ಲಿ ವ್ಯವಹಾರವನ್ನು ನಡೆಸಿರಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಒಂದು ದಾಖಲೆ ಐಟಿ ಅಧಿಕಾರಿಗಳಿಗೆ ಸಿಕ್ಕಿಲ್ಲ. ಹಾಗಾಗಿ ಐಟಿ ಇಲಾಖೆ ಅಧಿಕಾರಿಗಳು ಇನ್ನೂ ಕೂಡ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇರುವಂಥದ್ದು. ಆ ಒಂದು ಶೋಧ ಕಾರ್ಯದಲ್ಲಿ
ಸಾಕಷ್ಟು ಜನ ಅಧಿಕಾರಿಗಳು ಈಗಾಗಲೇ ಭಾಗಿಯಾಗಿದ್ದಾರೆ. ಸುಮಾರು ಇಲ್ಲಿನ ಒಂದು ಪರಿಸ್ಥಿತಿಯನ್ನು ಗಮನಿಸ್ತಾ ಹೋದರೆ 40ಕ್ಕೂ ಹೆಚ್ಚು IT ಅಧಿಕಾರಿಗಳು ಈಗಾಗಲೇ ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಶೋಧ ಕಾರ್ಯ ಅನ್ನುವಂಥದ್ದು ತೀವ್ರವಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಮಾಲೀಕರ ಮೇಲೆ ಸಾಕಷ್ಟು ಅನುಮಾನಗಳು ಕೂಡ ದಟ್ಟವಾಗ್ತಾ ಇರೋದ್ರಿಂದಾಗಿ ಇನ್ನೂ ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು 9 ಜ್ಯುವೆಲರಿ ಶಾಪ್ಗಳ ಮೇಲೆ ದಾಳಿಯಾಗಿದೆ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರುವಂಥದ್ದು. 9 ಕಡೆಗಳಲ್ಲೂ ಕೂಡ ಈಗಾಗಲೇ ಶೋಧ ಕಾರ್ಯವನ್ನು ಮಾಡುವಂಥ ಒಂದು ಕೆಲಸವನ್ನು ಕೂಡ IT ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಕೇವಲ ಇದೊಂದೇ ಜ್ಯುವೆಲರಿ ಅಂತಲ್ಲ, ಸಾಕಷ್ಟು ಜ್ಯುವೆಲರಿಗಳಲ್ಲಿ ಈಗಾಗಲೇ ಶೋಧ ಕಾರ್ಯವನ್ನು ಮಾಡುವಂಥ ಒಂದು ಕೆಲಸವನ್ನು ಕೂಡ IT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಒಂದು ಗಮನಿಸ್ತಾ ಹೋದ್ರೆ ವ್ಯವಹಾರಗಳಿದ್ದಾವೆ, ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಅನ್ನುವಂಥದ್ದಿದೆ, ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ರಾಹುಲ್, ಇಲ್ಲಿ ಅಧಿಕಾರಿಗಳು ಈಗಾಗಲೇ ಲೆಕ್ಕಪತ್ರಗಳ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಲೆಕ್ಕಪತ್ರಗಳ ಪರಿಶೀಲನೆಯನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕೂಡ ಕಂಡು ಬರ್ತಾ ಇರೋದ್ರಿಂದಾಗಿ ಈ ಒಂದು ಇಲ್ಲಿ ಪರಿಶೀಲನೆ ಇನ್ನೂ ಕೂಡ ಮುಂದುವರಿಸಿರುವಂಥದ್ದು. ಯಾವ ಪ್ರಮಾಣದಲ್ಲಿ ಹಾಗಾದ್ರೆ ಅವ್ಯವಹಾರ ಆಗಿದೆ ಅನ್ನುವಂಥದ್ದೇ ಅದು IT ಅಧಿಕಾರಿಗಳ ಪರಿಶೀಲನೆ ಸಂಪೂರ್ಣವಾಗಿ ಮುಗಿದ ನಂತರದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈಗಾಗಲೇ ಸಾಕಷ್ಟು ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಅವರ ಒಂದು ಕಂಪ್ಯೂಟರ್ನ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಹಾಗೆ ಇಲ್ಲಿ ಸಿಕ್ಕುವಂಥ ಎಲ್ಲ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಇರುತ್ತೆ, ಅವೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಒಂದು ಜ್ಯುವೆಲರಿ ಶಾಪ್ಗಳಲ್ಲಿ ಸಾಕಷ್ಟು ಆಭರಣಗಳನ್ನು ತಯಾರು ಮಾಡುವಂಥ ಒಂದು ಕೆಲಸವನ್ನು ಮಾಡ್ಬೋದು. ಅದೇ ರೀತಿಯಲ್ಲಿ ಬೇರೆ ಕಡೆಯಿಂದ ಆಭರಣಗಳನ್ನ ತರುವಂಥ ಒಂದು ಕೆಲಸವನ್ನು ಮಾಡ್ತಾರೆ, ಹಾಗೆ ಸೇಲ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಇವೆಲ್ಲ ಒಂದು ವ್ಯವಹಾರವನ್ನು ಈಗಾಗಲೇ ಮಾಡುವಂಥ ಇವೆಲ್ಲ ಒಂದು ವ್ಯವಹಾರಗಳ ಬಗ್ಗೆ ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಈಗಾಗಲೇ IT ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ರಾಹುಲ್, ರೈಟ್, ಮತ್ತೊಂದು ಬೃಹತ್ ರೇಡ್ ಆಗುತ್ತಾ ಕಾದ್ ನೋಡಬೇಕು. ಥ್ಯಾಂಕ್ ಯು ಪ್ರಜ್ವಲ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.